ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ಇವತ್ತೊಂದು ಬ್ಲೌಸ್ ಪೀಸಿಂದ ಅಮ್ಮನವರ ಬಿಂದಿಗೆಗೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಒಂದು ಗೋಲ್ಡನ್ ಕಲರ್ದೊಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಒಳಗಡೆ ಮರೂನ್ ರೌಂಡ್ ರಿಂಗ್ಸ್ ಡಿಸೈನ್ ಬಂದಿದೆ. ಈ ರೀತಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗುವಂಥದ್ದು ಸೇಫ್ಟಿ ಪಿನ್ ಬೇಕಾಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಸೇಫ್ಟಿ ಪಿನ್ನ ತೊಗೊಂಡಿದ್ದೀನಿ. ಈ ರೀತಿ ಬ್ಲೌಸ್ ಪೀಸ್ನ ಒಂದು ಚಾಪೆ ಮೇಲೆ ಹಾಕ್ಕೊಳ್ಳಿ, ಇಲ್ಲ ಬಿಳಿ ವಸ್ತ್ರ ಇದ್ದರೆ ಬಟ್ಟೆ ಮೇಲೆ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಒಂದು 3 ಬಟ್ನಷ್ಟು ಅಗಲ ಇಟ್ಕೊಂಡು ನಾನು ಈ ರೀತಿ ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ. ನೆರಿಗೆಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಕಳ್ಸೋಕ್ಕೆ ಈ ರೀತಿ ಮಾಡಿ ಉಡ್ಸೋದ್ರಿಂದನೂ ತುಂಬಾ ಚೆನ್ನಾಗಿ ಅನ್ನಿಸ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತೂ ಸೀರೆ ಹಾಕಿರ್ತೀವಿ, ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಆದರೆ ಪ್ರತಿ ವಾರನೂ ಬ್ಲೌಸ್ ಪೀಸ್ನ ಹಾಗೆ ಫೋಲ್ಡ್ ಮಾಡಿ ಇಡೋಕ್ಕಿಂತ ಈ ರೀತಿ ಒಂದು ನೆರಿಗೆಗಳನ್ನ ಮಾಡಿಕೊಂಡು ಅಮ್ಮನವರ ಬಿಂದಿಗೆಗೆ ಅಲಂಕಾರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತದೆ ಅಂತ ಹೇಳಿ ನಾನು ಪ್ರತಿ ವಾರನೂ ಒಂದು ಬೇರೆ ಬೇರೆ ಬ್ಲೌಸ್ ಪೀಸಿಂದ, ಹೊಸ ಬ್ಲೌಸ್ ಪೀಸಿಂದ ಈ ರೀತಿ ಅಲಂಕಾರ ಮಾಡಿ ನಾನು ಪೂಜೆನ ಮಾಡ್ತಿರ್ತೀನಿ. ಇವಾಗ ನೋಡಿ, ಪೂರ್ತಿ ಬ್ಲೌಸ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ನ ಹಾಕ್ಕೋಬೇಕಾಗ್ತದೆ. ನೀಟಾಗಿ ಒಂದು 3 ಬಟ್ನಷ್ಟು ಅಗಲ ಬಿಟ್ಕೊಂಡು ನೀಟಾಗಿ ನೆರಿಗೆಗಳನ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಮ್ಮನವ್ರ ಕಳ್ಸಕ್ಕೆ. ಹಾಗಾಗಿ ನಾನು ಪ್ರತಿ ವಾರನೂ ಇದೇ ಥರನೇ ಡೆಕೋರೇಷನ್ ಮಾಡ್ಕೋತಾ ಇರ್ತೀನಿ. ಇವಾಗ ನೋಡಿ, ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಕೊಂಡು ಒಂದೊಂದಾಗಿ ನೀಟಾಗಿ ಜೋಡಿಸ್ಕೋಬೇಕು. ಇವನ್ನ ಒಳಗಡೆ ಎಲ್ಲ ಒಂದೊಂದು ಜರುಗಿರ್ತಾವೆ, ಹಾಗಾಗಿ ಎಲ್ಲ ನೆರಿಗೆಗಳನ್ನ ಸರಿಯಾಗಿ ಜೋಡಿಸ್ಕೋಬೇಕು. ನೀಟಾಗಿ ಒಂದ್ಸಲ ಕೈಯಿಂದ ಈ ರೀತಿ ತೀಡ್ಕೋಬೇಕು. ಇವಾಗ ಒಂದು ಸೇಫ್ಟಿ ಪಿನ್ನ ಹಾಕ್ತಾ ಇದ್ದೀನಿ. ಈ ರೀತಿ ಒಂದು ಮಧ್ಯದಲ್ಲಿ ಒಂದು ಸೇಫ್ಟಿ ಪಿನ್ನ ಹಾಕ್ಕೊಂಡ್ರೆ ನೆರಿಗೆಗಳು ಎಲ್ಲಿ ಜರುಗಲ್ಲ. ನೋಡಿ, ಈ ರೀತಿ ಕೈಯಿಂದ ಒಂದು ಸ್ವಲ್ಪ ತೀಡ್ಕೊಂಡ್ರೆ ನೆರಿಗೆ ಎಲ್ಲ ನೀಟಾಗಿ ಕೂತ್ಕೋತಾವೆ. ಹಾಗಾಗಿ ಕೈಯಿಂದ ಒಂದು ಸ್ವಲ್ಪ ಈ ರೀತಿ ನೀಟಾಗಿ ಸ್ವಲ್ಪ ತೀಡ್ಕೊಳ್ಳಿ. ಇವಾಗ ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ನೀವು ಹಿಂದಿನ ದಿನ ನಾಳೆ ಪೂಜೆ ಮಾಡ್ತೀವಿ ಅಂತಂದರೆ ಹಿಂದಿನ ದಿನ ಈ ರೀತಿ ಒಂದು ಹೊಸ ಬ್ಲೌಸ್ ಪೀಸಿಂದ ಈ ರೀತಿ ರೆಡಿ ಮಾಡಿಕೊಂಡು ಇಟ್ಕೋಬೋದು. ನೋಡಿ, ಈ ರೀತಿ ಬ್ಲೌಸ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಟೇಬಲ್ ಮೇಲೆ ಮತ್ತೊಂದು ಚಿಕ್ಕದಾಗಿರುವಂಥ ಒಂದು ಪೀಠನ ಹಾಕ್ತಾ ಇದ್ದೀನಿ. ಮಣೆನ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ಪ್ಲೇಟ್ನ ಹಾಕಿರುವಂಥ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಮತ್ತೆ ಒಂದು ಕಳಸದಲ್ಲಿ ಈ ಬಿಂದಿಗೆನಲ್ಲಿ ನಾನು ನೀರನ್ನ ತುಂಬ್ಕೊಂಡಿದ್ದೀನಿ. ನೀರು ತುಂಬಿ ಬಿಂದಿಗೆನ ಇಟ್ಕೊಂಡಿದ್ದೀನಿ. ಇವಾಗ ಬ್ಲೌಸ್ ಪೀಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ನೆರಿಗೆಗಳನ್ನ ಪ್ಲೇಟ್ಸ್ ಎಲ್ಲ ಹಾಕ್ಕೊಂಡು ಅದನ್ನು ಇವಾಗ ಕಳಸಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ಕಳಸಕ್ಕೆ ಬ್ಲೌಸ್ ಪೀಸ್ನ ರೆಡಿ ಮಾಡಿಕೊಂಡು ಹಾಕಿ ಅದಕ್ಕೊಂದು ಸೇಫ್ಟಿ ಪಿನ್ನ ಹಾಕ್ಕೋಬೇಕು. ಈ ರೀತಿ ಸೇಫ್ಟಿ ಪಿನ್ ಹಾಕ್ಕೊಂಡು ಇವಾಗ ಎಲ್ಲ ನೆರಿಗೆಗಳನ್ನ ಒಂದು ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು. ಅವನ್ನ ನೋಡಿ, ಈ ಥರ ಸ್ವಲ್ಪ ಪಿನ್ ಹಾಕ್ಕೊಂಡು ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಮಧ್ಯದಲ್ಲಿ ನೆರಿಗೆಗಳನ್ನೆಲ್ಲ ಎರಡು ಕಡೆನೂ ನೆರಿಗೆಗಳನ್ನ ನೀಟಾಗಿ ಮಾಡ್ಕೋಬೇಕು. ಪ್ರತಿ ವಾರನೂ ಬ್ಲೌಸ್ ಪೀಸ್ನ ಹಾಗೆ ಇಟ್ಟು ಸಿಂಪಲ್ಲಾಗಿ ಫೋಲ್ಡ್ ಮಾಡಿ ಪಕ್ಕದಲ್ಲಿಟ್ಟು ಪೂಜೆ ಮಾಡೋಕ್ಕಿಂತ ಈ ರೀತಿ ಒಂದು ಅಮ್ಮನವ್ರ ಕಳ್ಸೋಕ್ಕೇ ಈ ರೀತಿ ರೆಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಪೂಜೆನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ, ಒಂದು ಸೈಡ ನಾನು ಒಂದು ಸೇಫ್ಟಿ ಪಿನ್ನ ಹಾಕ್ತಾ ಇದ್ದೀನಿ. ಎರಡೂ ಕಡೆನೂ ನಾನು ಒಂದೊಂದು ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಎರಡೂ ಕಡೆನೂ ಒಂದೊಂದು ಸೇಫ್ಟಿ ಪಿನ್ ಹಾಕಿದ್ದೀನಿ. ಇದು ಕೂಡ ಸೀರೆ ಥರನೇ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ರೀತಿ ನೆರಿಗೆಗಳನ್ನ ಒಂದ್ಸಲ ನೀಟಾಗಿ ಜೋಡಿಸ್ಕೊಂಡು ಬಿಡೋಣ. ಎರಡು ಕಡೆನೂ ನೆರಿಗೆಗಳನ್ನ ನೀಟಾಗಿ ಒಂದು ಸ್ವಲ್ಪ ಕೈಯಿಂದ ಈ ರೀತಿ ಬೆರಳಿಂದ ಒಂದು ಸ್ವಲ್ಪ ರೀತಿ ಪ್ರೆಸ್ ಮಾಡಿ ಇದು ಮಾಡಿದ್ರೆ ನೆರಿಗೆಗಳು ನೀಟಾಗಿ ಕೂತ್ಕೋತಾವು.
ನೋಡಿ ಎಷ್ಟೊಂದು ಚೆನ್ನಾಗಿ ಅನ್ಸತ್ತದ. ಈ ರೀತಿ ನೀಟಾಗಿ ನೆರಿಗೆಗಳನ್ನ ಮಾಡ್ಕೋಬೇಕು. ಮಧ್ಯದಲ್ಲಿ ಒಂದು ಬೇಕಾದರೆ ನೀವು 2 ತುದಿ ಕೂಡಿ ಒಂದು ಸೇಫ್ಟಿ ಪಿನ್ನ ಹಾಕ್ಕೊಂಡ್ರೆ ಬರ್ತದೆ. ನಾನು ಹಾಗೇ ಜೋಡಿಸ್ಕೊಂಡಿದ್ದೀನಿ. ಸ್ವಲ್ಪ ಪಕ್ಕದಲ್ಲಿ ಒಂದೊಂದು ಹೂಗಳನ್ನ ಇಟ್ಟಿದ್ದೀನಿ, ಹೂವಿನ ಕುಂಡನ ಪಾಟ್ನ ಇಟ್ಟಿದ್ದೀನಿ. ನೋಡಿ ಅಮ್ಮನವರ ಮುಖವಾಡಕ್ಕೆ ನಾನು ಈ ರೀತಿ ಸಿಂಪಲ್ಲಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು, ನೋಡ್ಬೋದು. ಒಂದ್ಸಲ ನೋಡಿ ಯಾವ ರೀತಿ ಮುಖವಾಡನ ಅಮ್ಮನವರ ಮುಖವಾಡನ ಅಲಂಕಾರ ಮಾಡ್ಕೋಬೋದು ಸಿಂಪಲ್ಲಾಗಿ ಅಂತಲೂ ಹಾಕಿದ್ದೀನಿ. ಈಗ ಇವೆಲ್ಲ ನಾನು ಆಭರಣಗಳನ್ನು ಒಂದು ಸ್ವಲ್ಪ ಪೂಜೆಗೆ ಅಂತಲೇ ತಗೊಂಡಿರೋದು ಇವನ್ನೆಲ್ಲ. ಹಾಗಾಗಿ ಈ ಒಂದು ಸರನ ನಾನು ಅಮ್ಮನವರಿಗೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತಿದ್ದು. ಒಂದಿಷ್ಟು ಆಭರಣಗಳನ್ನ ನಾನು ಇವೆಲ್ಲ ಸರ ಅವೆಲ್ಲ ನಾನು ಪೂಜೆಗಂತಲೇ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಈ ರೀತಿ ನೀಟಾಗಿ ಸರನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಇದು ಒಂಥರ ಬೀಡ್ಸಿಂದದ, ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಹೂವು ಇದ್ದರೆ ಹೂವನ್ನ ಹಾಕಿ ನೋಡಿ ಈ ರೀತಿ ಅಲಂಕಾರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಒಂದು ಬ್ಲೌಸ್ ಪೀಸಿಂದ ಯಾವ ರೀತಿ ಸೀರೆನ ಉಡಿಸೋದು ಅಂಥೇಳಿ ಹೇಳ್ಕೊಟ್ಟಿದ್ದೀನಿ. ನೋಡಿ ನಿಮಗೆ ಯಾವ ರೀತಿ ಅಲಂಕಾರ ಮಾಡೋಕ್ಕಾಗುತ್ತಾ ಆ ರೀತಿ, ನಿಮ್ಗೆ ಯಾವ ರೀತಿ ಖುಷಿ ಕೊಡುತ್ತಾ ಆ ರೀತಿ ನೀವು ಅಮ್ಮನವ್ರನ್ನ ಅಲಂಕಾರ ಮಾಡ್ಬೋದು. ನೋಡಿ ಸಿಂಪಲ್ಲಾಗಿ ಒಂದು ಬ್ಲೌಸ್ ಪೀಸಿಂದ ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ಸಿಂಪಲ್ಲಾಗಿ ನಾವು ಈ ರೀತಿ ಪೂಜೆನ ಮಾಡ್ಕೋಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮನವರ ಅಲಂಕಾರ. ಪ್ರತಿ ವಾರನೂ ಇದೇ ಥರನೇ ನಾವು ಸಿಂಪಲ್ಲಾಗಿ ಒಂದು ಅಲಂಕಾರ ಮಾಡಿಕೊಂಡು ಪೂಜೆನ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.